1008ರಲ್ಲಿ ಸ್ಥಾಪನೆ ಆಗಿರ್ತಂಥ ಗವಿಮಠ ಇವತ್ತಿನವರೆಗೂ 18 ಮಂದಿ ಮಹಾಶಿವಗಳನ್ನು ಹೊಂದಿರತಕ್ಕಂಥ ಒಂದು ಪರಿಪಕ್ವವಾಗಿರ್ತಕ್ಕಂಥ ವ್ಯಕ್ತಿ ಮಠವಾಗಿದೆ. ಯಾರಾದರೂ ಒಬ್ಬ ನಮ್ಮ ಮನೆಗೆ ಅತಿಥಿ ಬಂದರೆ ಒಂದು ದಿವಸ ಆಡಿಸಿದ್ರೆ ನನಗೆ ಬೇಸರ ಆಗ್ತದೆ. ಆದರೆ 15 ದಿವಸಗಳ ಕಾಲ ನಿತ್ಯ ನಿರಂತರವಾಗಿ ದಿಸಾ ಮೊಸರು ಪಾಕು, ಗೋಡಂಬಿ, ದ್ರಾಕ್ಷಿ, ಕೇರಿ ಬೀಜ, ಅನ್ನ, ತುಪ್ಪ, ಮಾರ್ಲಿ, ಪಾನು, ಬಿಸಿ ಬಿಸಿ ಮಿರ್ಚಿ ಕೊಡ್ಲಿಕ್ಕೆ ಆಗ್ತದೆ. ಇವರು ನಿಮ್ಗೊಂದು ಹೇಳ್ತೀನಿ ನೇರವಾಗಿ, ಊಟ ಅದ್ರಾಗ ಮಾಡ್ತೀರಿ ನೀವು? ಊಟ ಅದ್ರಾಗ ಮಾಡ್ತೀರಿ? ಪ್ರಶ್ನೆಗೆ ಉತ್ತರ ಕೊಡ್ರಿ. ತಟ್ಟೆ ಎದ್ರಾಗ ಮಾಡ್ತೀರಿ? ಗಂಗಾಳ. ಪೂಜ್ಯರು ಊಟ ಮಾಡ್ತಕ್ಕಂಥ ಮಣ್ಣಿನ ಪಾತ್ರೆ, ಕುಡ್ತಕ್ಕಂಥ ಮಣ್ಣಿನ ಗ್ಲಾಸು, ಕುಡ್ತಕ್ಕಂಥ ತಂಬಿಗೆ ಮಣ್ಣಿಂದು, ಅಷ್ಟು ಸಾದಾ ಸರಳ ವ್ಯಕ್ತಿತ್ವ ಗವಿಸಿದ್ದೇಶ್ವರ ಮಹಾಸ್ವಾಮಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಈಗ ಕೊಪ್ಪಳ ಜಾತ್ರೆಯ ಬಹುಮುಖ್ಯವಾದ ವಿಷಯನ ಮಾತಾಡೋರಿದ್ದೀವಿ. ನನಗೆ ಬಹಳ ಕುತೂಹಲ ಇತ್ತು. ಯಾವಾಗಲೂ ಜಾತ್ರೆಗೆ ಬರ್ತೀವಿ, ಮಠಕ್ಕೆ ಬರ್ತೀವಿ, ಅದ್ರ ಇತಿಹಾಸ ಅಥೆಂಟಿಕ್ ಆಗಿ ನಮಗೆ ಗೊತ್ತೇ ಇರೋದಿಲ್ಲ. ಯಾರೋ ಏನೋ ಹೇಳ್ತಾರೆ, ಅದನ್ನು ಕೇಳ್ತೀವಿ. ಪವಾಡಗಳನ್ನ ಬಿಂಬಿಸ್ತಾರೆ, ಅದನ್ನು ಕೇಳ್ತೀವಿ. ಬಟ್ ಇಲ್ಲೊಬ್ಬರು ಇದ್ದಾರೆ, ಅವರು ಭಾಳ ಅದ್ಭುತವಾದ ವಾಗ್ಮಿ, SM ಕಂಬಾಳಿ ಮಠ ಅಂತ ಹೇಳಿ. ಇವರು ಅಥೆಂಟಿಕ್ ಆಗಿ ಈ ಮಠದ ಬಗ್ಗೆ ತಿಳ್ಕೊಂಡಿರೋರು ಮತ್ತು ಪುಸ್ತಕವನ್ನು ಕೂಡ ಅವರೇ ಬರೆದಿದ್ದಾರೆ. ಅದು ನನ್ನ ಕೈಯಲ್ಲಿದೆ. ಈಗ ನಮ್ಮ ಭಾಗ್ಯ ಏನಂದರೆ ನಮ್ಮ ಜೊತೆಗೆ ಅವರಿದ್ದಾರೆ. ಅವ್ರ ಜೊತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಾನು SM ಕಂಬಾಳಿ ಮಠ ಅಂಥೇಳಿ ಶ್ರೀ ಗವಿಸಿದ್ದೇಶ್ವರ ಮಠದಲ್ಲಿ ಅಧ್ಯಯನ ಮಾಡಿ ಓದಿ ಶಿಕ್ಷಕನಾಗಿ ಪ್ರಾಧ್ಯಾಪಕನಾಗಿ ಸೇವೆ ಮಾಡಿ 40 ವರ್ಷಗಳ ಸೇವೆ ನಿವೃತ್ತರಾಗಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ಶ್ರೀ ಗವಿಮಠ ಆರಂಭವಾಗಿದ್ದು 1008ನೇ ಇಸ್ವಿಯಲ್ಲಿ ಶ್ರೀ ಮಠ ಸ್ಥಾಪನೆಯಾಗಿದೆ. ಈ ಮಠದ ಮೂಲ ಕರ್ತೃಗಳು ರುದ್ರಮುನಿ ಮಹಾಶಿವರು. ಅವರು ವಾರಣಾಸಿಯಿಂದ ಕಾಶಿಯಿಂದ ಬಂದಂಥ ಮಹಾಶಿವರು ನೇರವಾಗಿ ಕೊಪ್ಪಳಕ್ಕೆ ಬಂದಿಲ್ಲ. ಗವಿಮಠ ಗುಡ್ಡ ಬೆಟ್ಟ ಆವೃತವಾಗಿರ್ತಕ್ಕಂಥ ಸ್ಥಳ. ಇಲ್ಲಿ ಹುಲಿ, ಶಿವ, ಚಿರ್ಚ, ನಳಿ, ಮಳ್ಳ ಎಲ್ಲ ಇದ್ದೀವಿ ಒಂದು ಕಾಲದಲ್ಲಿ. ಇದು ಮಠ ಬರೀ ಗವಿ ಇರ್ತಕ್ಕಂಥ ಸ್ಥಳ. ಇದು ಗವಿ ಮಠ ಅಲ್ಲ, ಒಂದು ಬರೇ ಗವಿ ಇತ್ತಿಲ್ಲಿ ಎಲ್ಲ ಗವಿ ಇರ್ತಕ್ಕಂಥ ಸ್ಥಳ. ಕೊಪ್ಪಳ ಕೇವಲ ಈ ನಾಡನ ಕೊಪ್ಪಳ ನಾಡು, ಕೊಪ್ಪಳ ಕ್ಷೇತ್ರ ಹೈದರಾಬಾದ್ ಕರ್ನಾಟಕ ನಿಜಾಮ್ನ ಅವಧಿಯಲ್ಲಿ ಒಳಪಡ್ತಕ್ಕಂಥ ಸ್ಥಳ. ಇದು ನಿಜಾಮ್ ಆಡಳಿತ ಒಳಪಡಿರ್ತಕ್ಕಂಥ ಸ್ಥಳ. ಇದು ಕರ್ನಾಟಕ ಮೊದಲು ಇರಲಿಲ್ಲ. ಆ ಕಾರಣಕ್ಕಾಗಿ ಹೈದರಾಬಾದ್ ನವಾಬನಿಗೆ ಆಡಳಿತ ವ್ಯವಸ್ಥೆ ಇತ್ತು. ಈ ಆನಂತರ ಬರ್ತಾ ಇದ್ದೀನಿ ಇಲ್ಲಿ ಕರ್ನಾಟಕ. ಇಲ್ಲಿ ಬಂದಮೇಲೆ ಮಠಕ್ಕೆ ಬಂದಮೇಲೆ ಸ್ವಾಮಿಗಳವರು ಪೂಜೆ ಮಾಡ್ಕೊತ ಹೋದರು. ಇವರ ಪೂಜೆಗೆ ನಿಷ್ಠೆಗೆ ಮೆಚ್ಚಿ ಊರಿನ ಜನರೆಲ್ಲ ಸಹಕಾರ ಮಾಡಿದರು. ಅವರು ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದರು, ನೀರಿನ ವ್ಯವಸ್ಥೆ ಮಾಡಿದರು, ಮಠಮಾನ್ಯ ಕಟ್ಟಿಸಿಕೊಟ್ರು. ಆಮೇಲೆ ಅವರ ಪೂಜೆಗೆ ಅನುಗ್ರಹ ಮಾಡಿ ಅಲ್ಲಿ ಆಕಳುಗಳೆಲ್ಲ ಕೊಟ್ಟರು. ಮಠ ಇದ್ದಿಲ್ಲಿದು ಭಾಳ ಮುಳ್ಳುಗೆಲ್ಲ ಇದ್ದಿತ್ತು. ಅಲ್ಲಿ ತಕ್ಕ ಈ ಊರಿನ ಬಸನಗೌಡರು, ಗೌಡರು ಭಾಳಷ್ಟು ಅನುಕೂಲ ಮಾಡಿಕೊಟ್ರು. ಅವ್ರಿಗೆ ಯಾವ ಮೊಮ್ಮಕ್ಕಳ ಮಾಡಲ್ಲ. ಅವ್ರ ಪೂಜೆ ತಪಸ್ಸಕ್ತಿಗೆ ಮರಳಾದರು. ಅಷ್ಟು ಪ್ರಭಾವಿತ ವ್ಯಕ್ತಿಗಳಿದ್ರು. ಆನಂತರ ಅನುಕೂಲ ಮಾಡಿಕೊಟ್ಟ ಮೇಲೆ ಅವರ ತಪಸ್ಸಿಗೆ ಮೆಚ್ಚಿ ಮಸ್ಕಿಯ ಹೋಳಿ ಹಂಪಯ್ಯಂತ ಭಕ್ತ ಇದ್ದ ಆತ ಮಹಾಶಿವಶರಣ. ಆತನಿಗೆ ಲಿಂಗ ಪಾದೋದಕ್ಕೆ ಪ್ರಸಾದ ಮಾಡ್ತಿಲ್ಲ. ಒಪ್ಪಳಿಗೆ ಬಂದ ಸಂದರ್ಭದಲ್ಲಿ ಲಿಂಗ ಪಾದೋದಕ್ಕೆ ಬೇಕಾಗಿತ್ತು. ಪೂಜಾರದ ಲಿಂಗ ಪಾದಕ ತೊಗೊಂಡ ಅವರ ಪೂಜೆ ನಿಷ್ಠೆ ಮೆಚ್ಚಿದ. ಅವರಿಗೆ ಸೇವೆ ಮಾಡ್ಕೊತಿದ್ದ. ಸೇವೆ ದೊಡ್ಡ ವ್ಯಾಪಾರಿತ, ಮುತ್ತುರತ್ನ ಮಾಡ್ತಕ್ಕಂಥ ದೊಡ್ಡ ವ್ಯಾಪಾರ ಇದ್ದ. ಆ ಶ್ರೀಮಂತ ವ್ಯಕ್ತಿ ಪೂಜ್ಯರ ಒಂದು ಪೂಜೆ, ಲಿಂಗ ಪೂಜೆ ಮೆಚ್ಚಿ ಮೊಟ್ಟ ಮೊದಲಿಗೆ 1008ರಲ್ಲಿ ಗವಿಮಠದ ಜಾಗವನ್ನು ಕಟ್ಟಿಸಿಕೊಟ್ಟ ಪೂಜರಿಗಾಗಿ. ಅಂದರೆ ಆರಂಭವಾಗಿರ್ತಕ್ಕಂಥ ಗವಿಮಠ ಮೊದಲೇ ಆರಂಭವಾಗಿ ರುದ್ರಮುನಿ ಆರಂಭವಾಗಿರ್ತಕ್ಕಂಥ ಪರಂಪರೆ 1008ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಗವಿಮಠ ಇವತ್ತಿನವರೆಗೂ 18 ಮಂದಿ ಮಹಾಶಿವಗಳನ್ನು ಹೊಂದಿರತಕ್ಕಂಥ ಒಂದು ಪರಿಪಕ್ವವಾಗಿರ್ತಕ್ಕಂಥ ವ್ಯಕ್ತಿ ಮಠವಾಗಿದೆ. ಈ ಮಠದಲ್ಲಿ ಬರ್ತಕ್ಕಂಥ ಮಹಾಸ್ವಾಮಿಗಳಲ್ಲಿ 18 ಮಂದಿ ಈಗಿರ್ತಕ್ಕ 18 ಪೀಠಾಧಿಪತಿಗಳು. ಇಲ್ಲಿ ಬರ್ತಕ್ಕ ಪರಂಪರೆಯಲ್ಲಿ 11ನೇ ಸ್ವಾಮಿಗಳವರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಗವಿಸಿದ್ದೇಶ್ವರ ಮಹಾಸ್ವಾಮಿ ಒಂದೇದವರು ಅಲ್ಲ, ಆದರೆ ಜನರ ಬಾಯಿಯಲ್ಲಿ, ಜನರ ರೂಢಿಯಲ್ಲಿ ಪದ ಗವಿಮಠ ಸ್ಥಾಪನೆ ಮಾಡಿದ ಗವಿಸಿದ್ದೇಶ್ವರರು ಅನ್ನೋ ಒಂದು ಮಟ್ಟಕ್ಕೆ ಬಂದಿದೆ. ಯಾಕೆ ಬಂದಿದೆ ಅವ್ರು ಮಾಡ್ತಕ್ಕಂಥ ಧಾರ್ಮಿಕ, ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಕ್ಷೇತ್ರ ಕೊಡುಗೆಯಿಂದಾಗಿ ಜನರಲ್ಲಿ ಇವತ್ತಿನವರೆಗೂ ಗವಿಸಿದ್ದಪ್ಪನೇ ಮನೆ ಮಾಡಿದ್ದಾನೆ, ಗವಿಸಿ ಮಠವನ್ನು ಸ್ಥಾಪನೆ ಮಾಡ್ತಕ್ಕಂಥ ಭಾವನೆ ಇವತ್ತು. ಉದಾಹರಣೆ ನಿಮ್ಗೆ ಹೇಳಬೇಕಂದ್ರೆ ಈ ಭಾಗದಲ್ಲಿ ಕೊಪ್ಪಳ ನಾಡಿನಲ್ಲಿ
ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಗೌಸಿದ್ದಪ್ಪ ಇರಲಿಕ್ಕೆ ಅಷ್ಟು ಪ್ರಭಾವ ಇರ್ತಕ್ಕಂಥ ಒಂದು ಸ್ವಾಮಿಗಳ ಚರಿತ್ರೆ ಅಂತ ಪ್ರಭಾವಪೂರ್ಣವಾಗಿರ್ತಕ್ಕಂಥ ಮಹಾಸ್ವಾಮಿಯವರು. ಇಂಥ ಮಹಾಸ್ವಾಮಿಯರಪ್ಪ ಅವ್ರ ಊರು ಕೊಪ್ಪದ ನೆರೆಯ ಮಂಗಳಾಪುರ ಗ್ರಾಮ. 11ನೇ ಮಹಾಸ್ವಾಮಿ ದೊಡ್ಡ ಸಣ್ಣ ವಯಸ್ಸು, ಚಿಕ್ಕ ವಯಸ್ಸು, ದೊಡ್ಡ ಜ್ಞಾನಿ. ಅವರು ಮಳಲ ಮಲ್ಲೇಶ್ವರ ಅಂತ ದೇವಸ್ಥಾನ, ಮಳಲ ಮಲ್ಲೇಶ್ವರನಲ್ಲಿ ನಿತ್ಯಲು ಪೂಜೆ ಮಾಡಿ ಧ್ಯಾನ ಮಾಡಿ ಲಿಂಗ ಪೂಜೆ ನಿರತರಾಗಿ ಸಿದ್ಧಿ ಪಡ್ಕೊಳ್ತಕ್ಕಂಥ ಮಹಾಯೋಗಿಯಾಗಿದ್ದ. ಆ ಮಹಾಯೋಗಿ ದಿನ ಅಲ್ಲಿ ಮಳೆ ಗುಡಿಯಲ್ಲಿ ತಪಸ್ಸು ಮಾಡ್ತಾಯಿದ್ದ ಹುಡುಗ. ಮಾಡ್ತಾಯಿದ್ದ ಕಾಲಕ್ಕೆ ಈ ಊರಿನ ಮಾಳಿಗೌಡರ ಆಕಳುಗಳು ಅಲ್ಲಿ ಮೇಯ್ತಾ ಇದ್ದು. ಕೊಪ್ಪಳ ಈ ಭಾಗ ಇಲ್ಲ, ಮೊದಲು ಕೊಪ್ಪಳ ಹಿಂದೆ ಭಾಗ ಇತ್ತು. ಈ ಕೊಪ್ಪಳ ಈ ಕಡೆ ಬಂದದ, ಈಗ ಶಿಫ್ಟ್ ಆಗ್ಯದ. ಈಗ ಎಲ್ಲವರು ಬೆಳವಣಿಗೆ ಆಗಾದ್ರೆ ಎಲ್ಲ ಕಡೆ ಡೆವಲಪ್ಮೆಂಟ್ ಆಗಿದೆ. ಆ ಕಾರಣಕ್ಕಾಗಿ ಇದೆಲ್ಲ ವ್ಯವಸ್ಥೆ ಆಗಿದೆ. ಮಳೆ ಗುಡ್ಡ ಆ ಕಡೆ ಕೊಪ್ಪಳ ಇತ್ತು, ಇದೆಲ್ಲ ಬೆಳವಣಿಗೆ ಆಗಿದೆ. ಕೊಪ್ಪಳ ಇವತ್ತು ನಿನ್ನೆಮ್ಮನ್ನ ಆಗಿಲ್ಲ. ಕೊಪ್ಪಳ ಅಶೋಕನ ಚಕ್ರವರ್ತಿಪುರದಲ್ಲೇ ಮಠ ಕೊಪ್ಪಳ ಸ್ಥಾಪನೆವಾಗಿದೆ. ಕಾವೇರಿಯಿಂದ ಆ ಗೋದಾವರಿ ಹೊರಬಿದ್ದ ನಾಡದ ಕನ್ನಡದವಳು ಹೊಸದ ವಲಯ ವಿಲೀನ ವಿಷಯದ ವಿಶೇಷ ಅದರೊಳಗ ಕಿಸುಗಳೆಲ್ಲ ಇದು ಮಹಾನಗರದ ಒಕ್ಕುಂದ ನಡುವಿನ ನಾಡೇ ಅಚ್ಚಗನ ನಾಡು. ಕೆಲವು ಓದಿರಿ ಕವಿರಾಜ ಮರ ಬರ್ತಕ್ಕಂಥ ಸಾಹಿತ್ಯ. ಕೊಪ್ಪಳ ನಿನ್ನೆ ಮೊನ್ನೆ ನಿರ್ಮಾಣ ಆಗಿಲ್ಲ. ಕೊಪ್ಪಳ ಅಚ್ಚಗಂಡ ಪಡೆ ಬರೀ ಕನ್ನಡ ಮಾತಾಡೋದಲ್ಲ, ಬರೀ ಕನ್ನಡ ಅಚ್ಚಗಂಡ ಅಂದ್ರೆ ಏನು? ಅಚ್ಚಗಂಡ ಬರೀ ಮಾತಾಡೋದಲ್ಲ, ಇಲ್ಲಿ ನಡೆಯ ನುಡಿ ಸಾಂಸ್ಕೃತಿಕ ಬದುಕು ಆ ಕಾರಣಕ್ಕಾಗಿದ್ದು ಅಚ್ಚಗಂಡ ಪ್ರದೇಶ. ಲಕ್ಷ್ಮೇಶ್ವರ, ಒಕ್ಕುಂದ, ಕೊಪ್ಪಳ ಈ 4 ಪ್ರದೇಶಗಳು ಆಗಿನ ಸಂದರ್ಭದಲ್ಲಿಯೇ ಭಾಳಷ್ಟು ಪ್ರಸಿದ್ಧವಾಗಿತ್ತು. ಹೊನ್ನ ಮಹಾಕವಿ ಬರಿತಾನೆ, ಬಿಳಿ ಅರಳೆಯಂತೆ ಗಂಗಾಧರಂತೆ ಯಶಬ ಜೊತೆನ ಮುನಿಪತಿಯ ಗುಣಾವಳಿಯಂತೆ ನಗದ ಕೊಪ್ಪಳಾಚ ಅಪ್ತಿಮಭ್ಯ ಚರಿತಂ ಅಂತ ಆ ಕಾಲದಲ್ಲೇ ಬರ್ದಾನೆ. ಅಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಇರಲಿ, ಆ ವಿಷಯ ಬೇರೆ. ಅಂಥ ಒಂದು ಪ್ರಸಿದ್ಧವಾಗಿರ್ತ ಕೊಪ್ಪಳ ಗಂಬ ಇರ್ತಕ್ಕಂಥ ಆ ಶಿವಗಳು ಒಂದು ದಿವಸ ಮಳಿಮಲ್ಲೇಶ್ವರ ಪೂಜೆ ಮಾಡಿ ಯಾವಾಗ ದಾನ ಮಾಡ್ತಕ್ಕಂಥ ಹೇಳ್ತೇಳು ದಾನ ಮಾಡ್ತಾಯಿದ್ರು. ಅಲ್ಲಿ ಆಕಸ್ಮಿಕವಾಗಿ ಗೌಡ್ರ ಆಕಳ ಯಾರೋ ಕಲ್ಲು ಹೊಡೆದ್ರು, ಏನಾಯ್ತು ಸತ್ತು ಬಿದ್ದು ಬಿಡ್ತು. ಆ ಆಕಳವನ್ನು ಗೌಡ್ರು ಅಳಕತ್ತಿದ್ರು. ತಮ್ಮ ಆಕಳು ಆಗಿನ ಕಾಲದಾಗ ಆಕಳು ಅಂದ್ರೆ ಏನ್ರಿ ಗೋ ಆವು ಅಂದ್ರೆ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಶ್ರೀಮಂತಿಕೆ. ಅವು ಏನೇ ಇರಲಿ ಆ ಸತ್ತ ಮೇಲೆ ಅಳಕತ್ತಿರು. ಅವರು ಅಕ್ಕನರು ಕೇಳಿ ದಾನ ಮುಳುಕತಕ್ಕಂಥ ಗವಿಸಿದ್ದೇಶ್ವರ ಅಲ್ಲೇ ಇರ್ತಕ್ಕಂಥ ಮಳೆಮಲ್ಲೇಶ್ವರ ಹೋಗಿ ನೀರು ತೊಗೊಂಬಂದು ಅಲ್ಲಿ ವಿಭೂತಿ ಗಂಧ ಲೇಪನ ಮಾಡಿ ದಾನ ಮಾಡಿ ಪೂಜೆ ಮಾಡಿ ಸತ್ತಂಥ ಗೋವಿಗೆ ಜೀವದಾನವನ್ನು ಮಾಡಿಕೊಟ್ಟ ಗವಿಸಿದ್ದೇಶ್ವರ. ಅಂದಿನ ಗವಿಸಿದ್ದೇಶ್ವರ ಇವರೊಂದು ಚರಿತ್ರವನ್ನು ಶಕ್ತಿಯನ್ನು ಕಂಡು ಶಕ್ತಿ ಸಾಮರ್ಥ್ಯ ಕಂಡು ಗೌಡ್ರು ಏನು ಮಾಡಿದ್ರು, ಅದು ಎತ್ಕೊಂಡು ಮುದ್ದಾಡಿಬಿಟ್ರು. ಅಲ್ಲಿ ಸತ್ತುವನ್ನು ಯಾರು ಬದುಕಿಸ್ತಾರೆ ರೀ? ಸಾಧ್ಯ ಐತಿದೆಯಲ್ಲ. ಅಷ್ಟು ಸಮರ್ಥ ವ್ಯಕ್ತಿ. ನೀವು ಬಾಲ್ಯದಲ್ಲಿ ಆ ಸಮರ್ಥ ವ್ಯಕ್ತಿಯನ್ನು ತಮ್ಮನೆ ಕರ್ಕೊಂಬಂದ್ರು ಗೌಡ್ರು. ಕರ್ಕೊಂಬಂದ್ಮೇಲೆ ಜನರು ಭಾಳಷ್ಟು ಮಂದಿ ಬರಕತ್ತು. ನಮ್ಮ ಮಧ್ಯೆ ಕಾಲಾಗೈತೆ, ಕಣ್ಣಾಗೈತೆ, ಕಿವಿ ಹಿಂಗೆ ಜನರು ಕೇಳ್ತಾರೆ ತಮ್ಮದು ಬೇಕು. ಅವೆಲ್ಲ ಬೇರೆ ಒಳ್ಳೆ ಹಾಕಂತ ಬಂದು ಅವ್ರ ಗೌಡ್ರ ಮನೆ ಸಾಲಿಲ್ಲ. ದೊಡ್ಡ ನೂರಾಕು ದೊಡ್ಡ ಜಮೀನು ಗೌಡ್ರು. ಅಂಥ ಗೌಡ್ರು ದೊಡ್ಡ ಮನೆ ಸಾಲಿಲ್ಲ. ಗೌಡ್ರು ಅಂದ್ಕೊಂಡ್ರು ಈ ಸ್ವಾಮಿಗಳು ನಮ್ಮಲ್ಲಿ ಇರಲಿಕ್ಕೆ ಯೋಗ್ಯ ಇಲ್ಲ, ಯಾಕಂದ್ರೆ ಇವ್ರು ಮಠಕ್ಕೆ ಕಳಿಸ್ಬೇಕು, ಇವ್ರನ್ನ ನಮ್ಮ ಸಂಸಾರಕ್ಕೆ ಮನೆ ಅಂತ ಯೋಗ್ಯ ಅನ್ರಿ ಅಂತ ತಿಳ್ಕೊಂಡು ಗವಿಮಠಕ್ಕೆ ಕಳಿಸ್ಬೇಕಂತ ವಿಚಾರ ಮಾಡಿದ್ರು. ಗವಿಮಠ ಹಾಗೆ ಪ್ರಸಿದ್ಧವಾಗಿತ್ತು. ಆವತ್ತು ಇವ್ರಿಗೂ ಮಠಕ್ಕೆ ಹೋಗ್ಬೇಕು ವಿಚಾರ, ಸ್ವಾಮಿ ನೋಡಬೇಕು, ಕಳ್ಕೋಬೇಕು ವಿಚಾರ. ಆ ಹೊತ್ತಿನಾಗ ಇಲ್ಲಿ 10ನೇ ಮಹಾಸ್ವಾಮಿ ಚನ್ನಬಸವ ಮಹಾಸ್ವಾಮಿ ಮಠದಲ್ಲಿ ಇದ್ದರು. ಆ ಸ್ವಾಮಿಗಳಪ್ಪ ಅವ್ರು ನೋಡಬೇಕು ವಿಚಾರ. ನೋಡ್ರಿ ಯೋಗ ಅವ್ರು ಬೇಕಾಗಿತ್ತು, ಕರ್ಕೊಂಡ್ರು. ಅವರು ಬಂದರು, ಮಠಕ್ಕೆ ಕರ್ಕೊಂಬಂದರು. ಮಠಕ್ಕೆ ಕರ್ಕೊಂಬರೋ ಕಾಲ ಗವಿಸಿದ್ದೇಶ್ವರ ಏನು ಮಾಡ್ತಾರೆ, ಗವಿಸಿದ್ದೇಶ್ವರ ಹೆಸರು. ಅವ್ರ ಹೆಸರು ಗುಡ್ಡದಯ್ಯ ಗುರ್ಲಿಂಗಮ್ಮ ಮಹಾದೇವಯ್ಯ. ಗುರ್ಲಿಂಗಮ್ಮ ತಾಯಿ, ಮಹಾದೇವಯ್ಯ ತಂದೆಯವರು. ಮಂಗಳಾಪುರ ಗ್ರಾಮದವರು, ಹಿರೇಮಠದವರು, ಜನವಾಗಿರ್ತಕ್ಕಂಥ ಮಹಾಶಿವಯೋಗಿ, ಮಹಾತಪಸ್ವಿ. ಅವರು ಏನಂದರೆ ಇಲ್ಲಿ ಮಠಕ್ಕೆ ಬಂದ ಮೇಲೆ ಅವರು ಗೌಡ್ರ ಮನೆಗಿದ್ದರು. ಗೌಡ್ರ ಮನೆಗೆ ಬರೋ ಕಾಲಕ್ಕೆ ತಮ್ಮ ಶಿಖೆಯನ್ನು ಜಡಿಯನ್ನಿಕ್ಕೆ ತೊಡೆಯಲು ತುಂಬಿದವರು. ಅವ್ರು ತುಂಬಿದ ಮಂತ್ರಿ ಅವ್ರಿಗೆ ಮಕ್ಕಳಾಗಿರಲಿಲ್ಲ. ಗೌಡ್ರಿಗೆ 2 ಹೆಂಡೆ ಅಂದಿರಿದ್ರು. ಅವ್ರು ಹೇಳಿದ್ರು, ನೋಡ್ರಿ ಗೌಡ್ರ ಇವ್ರು ಇಟ್ಕೊಂಡು ಪೂಜೆ ಮಾಡಂತ ಹೇಳಿದ್ರೆ ಪ್ರಕಾರ ಕೊಟ್ಟರು. 2 ಹೆಂಡದ ಮುಂದೆ 1 ವರ್ಷ ತುಂಬಿದ್ರೊಳಗೆ ಗಂಡು ಮಕ್ಕಳಾದರು. ಹಿರಿಯಗೌಡಿಗೆ ಜಡಿಯಗೌಡ ಅಂತ ಹೆಸರಿಡಿ ಅಂತ ಹೇಳಿದ್ರು, ಬರಮಣ ಅಂತ ಹೆಸರಿಡಿ ಅಂತ ಹೇಳಿದ್ರು. ಅದೇ ಪ್ರಕಾರ ಇಟ್ಕೊಂಡ್ರು. ಇವತ್ತಿನ ದಿವಸ ಆ ಗೌಡ್ರ ಮಂತ್ರನ ಜಡಿಯಗೌಡ ಮಂತ್ರನ ಹೆಸರು ಖ್ಯಾತಿ ಆಗಿದೆ. ಈ ಪ್ರಕಾರ ಮಠಕ್ಕೆ ಬಂದ ಮತ್ತು ಅಜ್ಜರು 10ನೇ ಶ್ರಾವಣ ಬಂದರು. ಇವರು ಭಾಳಷ್ಟು ಅದೃಷ್ಟವಂತಿದ್ದರು. ಅವ್ರಿಗೆ ಮತ್ತೆ ಸಂಸ್ಕಾರ ಕೊಟ್ಟರು, ಸಾಹಿತ್ಯನ ಕೊಟ್ಟರು, ವೀರಶ ಧರ್ಮನ ಬೋಧನೆ ಮಾಡಿದ್ರು. ಹೆಚ್ಚು ಜ್ಞಾನ ಕೊಟ್ಟು ಪರಿಪೂರ್ಣ ವ್ಯಕ್ತಿಯನ್ನ ಮಾಡಿದ್ರು. ಇಲ್ಲಿ ಮಠದೇನ್ರಿ, ಮಠದ ವಿಷಯ ಮಠದಾಗ ಬೇರೆ ಇಲ್ಲ. ಇಲ್ಲಿ ಅಕ್ಷರ ಜ್ಞಾನ, ಆಧ್ಯಾತ್ಮ ಮತ್ತು ದಾಸೋಹ ಇದೇ ಕ್ರಿಯೆ ಮಾಡ್ತಾರೆ. ಇದು ಭಾಳಷ್ಟು ವ್ಯವಸ್ಥಿತ ಮಾಡ್ಕೊತ ಬಂದರು. ಅದ್ರ ಭಾಳ ಖುಷಿಯಾಗಿಬಿಡ್ತು. ಭಾಳ ಅಂತ ಹುಡುಗನಪ್ಪ ಭಾಳ ಚಂದ ಚಲೋದನ ಮಾಡ್ಕೊಂಡು ಮತ್ತು ಭಾಳಷ್ಟು
ತಮ್ಮ ಲಿಂಗ ಪೂಜೆ ಮುಖಾಂತರವಾಗಿ ದಾನ ಮತ್ತು ಬಹಳಷ್ಟು ಮಠ ಬೆಳೀತು. ಈತನ ವ್ಯಕ್ತಿತ್ವವನ್ನು ನೋಡಿ, ಕರ್ತವ್ಯ ನೋಡಿ, ಈತನಿಗೆ ಮಾಡಿ ಹುಡ್ದಯ್ಯನಿಗೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಿಂತ ಬಿರುದಿಟ್ಟು ಆತನನ್ನು 11ನೆಯ ಪೀಠಾಪತಿಗಳನ್ನು ಮಾಡಿದರು ಚನ್ನಬಸವ ಮಹಾಸ್ವಾಮಿಗವರು. ಅವಾಗ ಗವಿಮಠದ ಅಧಿಪತಿಯಾದರು. ಗವಿಮಠ ಅಧಿಪತಿ ಆದಮೇಲೆ ಮತ್ತಿಟ್ಟು ಅವ್ರಪ್ಪ ನಮ್ಮಪ್ಪ ಎಲ್ಲ ನೀನೇ ಮಾಡ್ಕೊಪ್ಪ ಅಂತೇಳಿ ಭಾಳಷ್ಟು ಅವರು ತಾವು ಲಿಂಗ ಪೂಜೆ ಮಾಡ್ತಿದ್ರು. ಎಂಥ ಯೋಗಿ ಅಂತ ನಿಮ್ಗೆ ಹೇಳ್ತೀನಿ. ಅಮಾವಾಸ್ಯ ದಿನ ಚಂದ್ರನ ತೋರಿಸ್ತಕ್ಕಂಥ ಮಹಾಶಿವಯೋಗಿ ಎಲ್ಲ ಸಾಧ್ಯ ಇದೆನಾ? ವಿಶುದ್ಧ ಪ್ರಕೃತಿ ವಿರುದ್ಧದು, ಆದರೆ ಅಷ್ಟು ಕತ್ತುತ್ ಶಕ್ತಿ ಇತ್ತು. ಅಮಾವಾಸ್ಯ ದಿನ ಚಂದ್ರನನ್ನು ತೋರಿಸ್ತಕ್ಕಂಥ ಯಾರಾದರೂ ಇದ್ದರೆ ಗವಿಸಿದ್ದೇಶ್ವರ ಮಹಾಸ್ವಾಮಿ. ಹುಣಸಾಳ ಗೌಡರಿಗೆ ಹೆಣ್ಣು ಮಗ ಹುಟ್ಟಿತ್ತು. ಅವ್ರು ಭಾಳಷ್ಟು ಹೆಣ್ಣು ಮಗ ಬಂದು ಕೇಳ್ಕೊತಿದ್ರು, ಮತ್ತೊಬ್ಬ ಬುದ್ಧಿ ನಮಗೆ ವಂಶಕ್ಕೆ ಗಂಡು ಕೊಡಂತ. ಆಗತ್ತಪ್ಪ ಅಂತ ದೊಡ್ಡ ಅಜ್ಜರು ಹೇಳಿ ಕಳಿಸಿರು. ಮನೆಗೆ ಹೋದ, ಮತ್ತೆ ಹೆಣ್ಣು ಹಾಡ್ದು, ಏನು ಬುದ್ಧಿ ಮತ್ತೆ ತಮ್ಮ ಅಪ್ಪನೇ ಅಣ್ಣ ಮತ್ತೆ ಗಂಡು ಅಂತ ಹೇಳಿದ್ರಿ, ಮತ್ತು ಹೆಣ್ಣು ಕೂಸಾಗದೆ ಅಂತಂದ್ರೆ, ಇಲ್ಲ ನೀವು ನಾವು ಅವ್ರು ಗವಿಸಿದ್ದೇಶ್ವರ ನಮ್ಮ ಹುಡುಗರು ಯಾವ ಕಡೆ ಸುಳ್ಳು ಹೇಳೋದಿಲ್ಲ, ಸಟ್ಟಿ ಮಾಡೋದು, ನೀವು ನೋಡಿ ತಪ್ಪು ಗೌಡ್ರ ಸರಿಯಾಗಿ ಕೇಳ್ಕೊಂಡು ನೋಡ್ಕೊಂಬರೀತಾರೆ. ಮತ್ತೆ ಹೋದ ಗೌಡ, ತಮ್ಮೂರಿಗೆ ಹೋಗಿ ನೋಡ್ಕೊಂಬಂದ, ಹೆಣ್ಣು ಕೂಸು ಗಂಡು ಕೂಸು ಆಗಿತ್ತು. ಇಂಥ ಒಂದು ಔಷಧಿಯತ್ತು ಕರ್ತೃತ್ವ ಶಕ್ತಿ ಅದು. ಹೈದರಾಬಾದ್ ನಿಜಾಮರಿಗೆ ಕುಷ್ಠರೋಗ ಆವರ್ತಿತ್ತು. ಆ ಕುಷ್ಠರೋಗವನ್ನು ಇಲ್ಲಿರ್ತಕ್ಕಂಥ ಪ್ರಸಾದ ಮೂಲಕ ತಮ್ಮ ವೈದ್ಯಕೀಯ ಮುಖಾಂತರವಾಗಿ, ಪ್ರಸಾದ ಅಂದರೆ ಮಠದಾಗ ಅನ್ನ ಸಾರು ರೊಟ್ಟಿ ಅಲ್ಲಿ ನಮ್ಮ ಮಠದಲ್ಲಿ ಇಲ್ಲಿ ಗವಿಮಠದ ಪ್ರಸಾದ ಅಂದರೆ ನಿಮಗೆ ಹೇಳ್ತಾರೆ ರಬ್ಬುಳಿಗೆ ಅಂದ್ರೆ ಜೋಳಿಂದ ಮಾಡ್ತಕ್ಕಂಥ ಜೋಳದ ಸಂಗಟಿ ಅಲ್ಲ, ನುಚ್ಚು ಅಲ್ಲ. ರಬ್ಬುಳಿಗೆ ಅಂದರೆ ಅದನ್ನು ಅಡಬೋದ ಮೊದಲ ಮನೆ ಬೀಸಬೇಕು, ಅದಕ್ಕೆ ಮಜ್ಜಿಗೆ ಹಾಕಬೇಕು, ಹುಳಿ ಹಾಕಿ ಪ್ರಸಿದ್ಧ ಅವ್ರು ಸಿಸ್ಟಮ್ ಅದು ಮಾಡ್ಕೊತ ಬರ್ತಿದ್ರು. ಭಾಳ ಶ್ರೇಷ್ಠ ಅದನ್ನು ಉಂಡನ ಬೆಳೆದಂಥ ವ್ಯಕ್ತಿಗಳು. ರಬ್ಬುಳಿಗೆ ಭಾಳ ಶ್ರೇಷ್ಠ. 2 ದಿನ 3 ದಿನ ಕೆಡೋದಿಲ್ಲ, ಶಕ್ತಿ ಬರ್ತಕ್ಕ, ಭಾಳ ಆರೋಗ್ಯ ಬರ್ತಕ್ಕ ಅಂಥ ಪ್ರಸಾದವನ್ನು ನೀವು 5 ದಿನ ತೊಗೊಳಪ್ಪ ಅಂತ ಅಜ್ಜವರು ಅಪ್ಪಣೆ ಮಾಡಿದ್ರು. ಅದೇ ಪ್ರಕಾರ ನಿಷ್ಠೆಯಿಂದ ಹೈದರಾಬಾದ್ ನವಾಬ ಇಲ್ಲಿ ಇದ್ದರು, ರಾಜನಾಗಿದ್ದು ಕೂಡ ಬರೆಗಾಲ ಬಂದು ಸ್ನಾನ ಮಾಡಿ ಅವ್ರು ಹೇಳಿದಂತೆ ಕೇಳಿ ಪ್ರಕಾರ ತೊಗೊಂಡ ಮುಂದೆ ಆತಗೆ ಕುಷ್ಠ ನಿವಾರಣೆ ಆಯಿತು. ಆ ಕುಷ್ಠ ನಿವಾರಣೆ ಅದಕ್ಕೆ ನಮ್ಗೆ ಹೆಂಗೆ ಆಧಾರಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಬಗನಾಳು ಕಾಸಗಂಡೆ ಗ್ರಾಮವನ್ನು ನಮ್ಮ ಮಠಕ್ಕೆ ಗವಿಮಠಕ್ಕೆ ಬರೆಕೊಟ್ರು. ಏನಂದರೆ ಉಂಬಳಿಯಾಗಿ ಬರೆಕೊಟ್ರು. ಏನಪ್ಪ ಅಂದರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಆದಾಯ ಮಠಕ್ಕೆ ಇಲ್ಲಿ ವಿದ್ಯಾರ್ಥಿ ಪ್ರಸಾದ ನಿಲಯಕ್ಕೆ ಕೊಟ್ಟು ಜಾಗರಿ ಹಾಕಿಕೊಟ್ರು. ಜಾಗರಿ ಗ್ರಾಮ, ಹಿರಿಯ ಬಗನಾಳ ಗ್ರಾಮ ಜಾಗರಿ ಗ್ರಾಮವನ್ನಾಗಿ ಗವಿಮಠಕ್ಕೆ ಪ್ರಸಾದ ನಿಲಯಕ್ಕೆ ದಾನವಾಗಿ ಜಾರಿ ಕೊಟ್ಟಿರ್ತಕ್ಕಂಥ ಹೈದರಾಬಾದ್. ಹೀಗೆ ಅನೇಕ ಪೌಡಗಳು ಮಾಡಿದರು. ಇಲ್ಲೊಂದು ಸಣ್ಣ ಪ್ರಶ್ನೆ ಇದೆ, ಕೇಳ್ರಿ. ವೈಜ್ಞಾನಿಕವಾಗಿ ಎಷ್ಟರ ಮಟ್ಟಿಗೆ ಸರಿ ಈ ಪವಾಡಗಳು ಅಂತೀರಿ? ಎಷ್ಟು ಮಟ್ಟಿಗೆ ಸರಿ ಇದೆ? ಇವತ್ತಿನ ಕಾಲ ಮಟ್ಟಿಗೆ ಎಲ್ಲ ಸುಳ್ಳು ಅಂತ ಅನಿಸ್ಬೋದು. ಇವತ್ತಿನ ಮಟ್ಟಿಗೆ ಏನಪ್ಪ ಅಂದ್ರೆ ಶ್ರದ್ಧೆ ಮಾತ್ರ ಬೇಕು. ಪುರಾಣದಾಗ ಬರ್ತಕ್ಕಂಥ ಏನಂದರೆ ಎಷ್ಟು ಅವ್ರಿಗೆ ಆರೋಗ್ಯ ಚೆನ್ನಾಗಿದ್ದಿಲ್ಲ, ಆರೋಗ್ಯ ಚೆನ್ನಾಗಿದೆ, ಆದರೆ ಅವ್ರಿಗೆ ಏನು ಮಾಡಿದ್ರು ಇಲ್ಲಿ ವೈದ್ಯಕೀಯ ವಿಚಾರ ಕೊಟ್ಟರು. ಅದನ್ನು ಅಷ್ಟೇ ಕೊಡಲಿಲ್ಲ, ಪ್ರಸಾದನೂ ಕೊಟ್ಟರು, ಶ್ರದ್ಧೆನೂ ಬಯಸಿದ್ರು, ಅದನ್ನು ಬಯಸಿರು. ಅವ್ರಿಗೆ ಶ್ರದ್ಧೆಯನ್ನು ಬಯಸ್ತವ್ರಲ್ಲಿ. ನೀವು ಶ್ರದ್ಧಾವಂತರ ನಡೀರಿ, ಪ್ರಸಾದವನ್ನು ತೊಗೊಳ್ರಿ, ಆಮೇಲೆ ಆಗ್ತದೆ. ಒಮ್ಮಕ್ಕಳು ಆಗೋದಿಲ್ಲ. ಯಾಕೆ ಮತ್ತು ಬೆಳದಿಂಗ್ಳು ಹೆಂಗೆ ಬಂತು ಅಂತ ನನಗೆ ಕೇಳ್ಬೋದು ನೀವು. ಸರ್ ಹೆಂಗೆ ಬಂತು ಇವಾಗ ಅಮಾವಾಸ್ಯೆ ಜನರೆಲ್ಲ ಕತ್ತಲ ಕೊಡಿಸಿರು, ತಾವೆಲ್ಲ ಧ್ಯಾನ ಮಾಡ್ತಾ ಕುಣಿಸಿರು. ಧ್ಯಾನ ಮಾಡ್ತಪ್ಪ ಯೋಗ ಮುಖಾಂತರ ಶಕ್ತಿ ಮುಖಾಂತರ ಬೆಳಕನ್ನು ಉದ್ದಾಕಿ ಮೇಲೆ ತೋರಿ ಏನೋ ಒಂದು ಬೆಳಕನ್ನು ಕೊಡಿಸ್ಕೊಡ್ರು. ಜ್ಞಾನವಂತರನ್ನ ಮಾಡಿದರು. ವಿಚಾರ ಬಟ್ ಈಗಲೂ ಅಲ್ಲಿ ಆ ಮನೆ ಮುಂದೆ ಸರ್ಪ ಬರುತ್ತೆ ಅಂತ ಹೇಳ್ತಾರೆ. ಈಗಲೂ ಕಾಯ್ತಾ ಇದೆ, 7 ಅಡಿ ಸರ್ಪ ಬರುತ್ತೆ, ನಾವು ನೋಡಿದ್ದೀವಿ. ನನಗೆ ಗೊತ್ತಿಲ್ಲ ಆ ವಿಷಯ ಸುಳ್ಳು. ನಾನು ಎಷ್ಟು ದಿನ ಅಷ್ಟು ಹೇಳ್ತೀನಿ ನಿಮ್ಗೆ. ನೀವು ಮೂಲ ಅಧ್ಯಯನ ಹೇಗೆ ಎಲ್ಲಿ ಮಾಡಿದ್ದೀರಿ ಇದನ್ನು? ಇದರಲ್ಲಿ ಇರ್ತಕ್ಕಂಥದ್ದು ಪುರಾಣ ಬರ್ತಾರೆ. ಹಾಂ, ಇದಕ್ಕೆ ನನಗೆ ನಾನು ಮಾತಾಡ್ಬೇಕಾದ್ರೆ ಬಳ್ಳಾರಿಯ ವೈ ನಾಗೇಶ್ ಶಾಸ್ತ್ರಿಗಳು ಬರೆದಂಥ ಪುರಾಣವನ್ನು ಅಧ್ಯಯನ ಮಾಡಿ ನಿಮ್ಗೆ ಮಾತಾಡ್ಲಿಕ್ಕತ್ತೀನಿ. ಅದಕ್ಕೆ ಆ ಕಾರಣಕ್ಕಾಗಿ ನಾನು ಇದೆಲ್ಲ ಮಾತಾಡೋಕ್ಕೆ ನನಗೆ ಆಧಾರ. ಆಮೇಲೆ ಈ ಶಾಸನ ಇಲ್ಲಿ ನಾನು ಹೇಳಿದೆ ನಿಮ್ಗೆ ಸ್ಥಾಪನೆ ಯಾಕೆ ಹೇಳ್ತೀನಿ ಸಾರು ಅಂತ ನನಗೆ ಶಾಸನ ಅದ, ಕಲ್ಲಿ ಮೇಲೆ ಕತ್ತಿತಕ್ಕ ಶಾಸನ ಅದ. ಆ ಶಾಸನ ಮುಖಾಂತರವಾಗಿ ನನಗೆ ಸಿದ್ಧ ಮಾತಾಡಲಿಕ್ಕೆ ಆಧಾರ ಇದೆ. ಹಾಗೇನೆ ಮಠ ಸ್ಥಾಪನೆ ಆಗಿದೆ. ಈ ಪರಂಪರೆ ಬರ್ತವೆ. ಒಟ್ಟರ ಮೇಲೆ ಜನರು ನಂಬಿಕೆ ಇತ್ತು, ಒಳ್ಳೆ ಶ್ರದ್ಧೆ ಇತ್ತು, ಒಳ್ಳೆ ಜನರು ಭಾಳ ವಿರಸ ಧರ್ಮದಲ್ಲಿ ಆಚಾರವಂತರಾಗಿದ್ದು ಜನರಿಗೆ ಮನಸ್ಸು ನೋಯಿಸ್ತದಿಲ್ಲ. ಮನಸ್ಸೇನಪ್ಪ ಅಂದ್ರೆ ಖುಷಿಗೊಳಿಸ್ತಕ್ಕಂಥ, ಮನಸ್ಸು ನೋವು ಮಾಡ್ತದಿಲ್ಲ, ಅವ್ರಿಗೆ ಸುಖವನ್ನು ಕೊಡ್ತಕ್ಕಂಥ, ಶಾಂತಿ ಕೊಡ್ತಕ್ಕಂಥ ಯೋಗ, ವೈದ್ಯಕೀಯ, ಆಯುರ್ವೇದ ಬಗ್ಗೆ ಭಾಳ ಜನರು ಆಯುರ್ವೇದ ಮುಖಾಂತರ ಮಾಡಿರ್ತಾವಲ್ಲ, ಅದು ಆಯುರ್ವೇದಿಕ್ ಒಳಗೊಂಡಿರ್ತದೆ. ಬರೀ ಅಮ್ಮಕ್ಳು ಆಗೋದಿಲ್ಲ. ನೀವು ಹೇಳೋದು ಕರೆಕ್ಟ್ ಮಾತದು. ಆಯುರ್ವೇದಕ್ಕೆ ಭಾಳ ಪ್ರಸಿದ್ಧ ಇದೆ ಅದು. ಆಯುರ್ವೇದ ಔಷಧ ಕೊಟ್ಟು ಈ ಪ್ರಕಾರ ಮಾಡಿದರು. ಆಯುರ್ವೇದಕ್ಕೆ ಮುಖಾಂತರವಾಗಿ ಅದಕ್ಕೆ ಆ ಕಣಕ್ಕನೇ ಇಂಥ ಒಂದು ಪ್ರತಿ ಬೆಳಗೊಂದು ಬಂತು. ಮುಂದೆ ಗವಿಸಿದ್ದೇಶ್ವರ ಒಂದು ಕೊನೆಯ ಮಾತನ್ನು ಯಾವಾಗ ಚನ್ನಬಸವ ಮಹಾಸ್ವಾಮಿ ಅಂದ್ರೆ ಗವಿಸಿದ್ದೇಶ್ವರ ನನಗೆ ಇವತ್ತು ನಾನು ಬಂದು ಕೆಲಸ ಮುಗಿತು, ಇನ್ಮ್ಯಾಗ ನೀನೇನಪ್ಪ ನೋಡ್ಕೊಂಡು ಅಂತ ಅಂದ್ಕೊಂಡೆ. ಗವಿಸಿದ್ದೇಶ್ವರ ಹೇಳ್ತಾರೆ, ಬುದ್ಧಿ
ನಿಮ್ಮಿಂದ ನಾನು ಸಣ್ಣ ವ್ಯಕ್ತಿ ನಿನ್ನೆ ಮೊನ್ನೆ ಬಂದವ ಕಸ ಹೊಡೆಯಕ್ಕಿದ್ದವ ನಿನ್ನ ಬಂದು ನಾನು ಏನೂ ಕೊಟ್ಟು ನನ್ನ ತೊಗೊಂಡು ಬಂದು ಮಠಕ್ಕೆ ಅಧಿಪತಿಯನ್ನು ಮಾಡಿರಿ ಸ್ವಾಮಿನ್ಯ ಮಾಡಿ ಅಂತ ಹೇಳಿದ ಮೇಲೆ ಖುಷಿ ಪಟ್ಟರು. ಆಮೇಲೆ ಆಗ ನಾಳಿಂದ ಗುರುಗಳು ನನಗೆ ಸಿಗೋಲ್ಲ ಬಾ ಅಂತ ತಿಳ್ಕೊಂಡು ಏನು ಮಾಡಿದೆ ಗವಿಸಿದ್ದೇಶ್ವರ ಮ್ಯಾಗ ಗದ್ದೆ ಗದ್ದಲ್ರಿ ಆ ಪಂಚಪುಟ್ಟ ಗದ್ದೆಲ್ಲ ಆ ಪಂಚ ಕಸ ಗದ್ದಿಗೆನೂ ಅದು ಅವ್ರ ಗದ್ದಿಗೆ ಅಲ್ಲ ಅವ್ರು ಚನ್ನಬಸವ ಮಾತು 10ನೇ ಸ್ವಾಮಿಗಳು ತಮ್ಮ ಸಲುವಾಗಿ ಗದ್ದೆ ಕಚ್ಕೊಂಡಿದ್ದಾರನ್ನ ಕಚ್ಕೊಂಡು ನಾನು ಲಿಂಗಕ್ಕಾದ್ಮೇಲೆ ಮಾಡಪ್ಪ ಅಂತ ಹೇಳಿದ್ರು. ಆದರೆ ತಮ್ಮ ಶಿಷ್ಯನಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಯಾವಾಗ ನೊಂದುಕೊಂಡು ನಾಳಿಂದ ನಮ್ಗೆ ಗುರುಗಳ ಸೇವೆ ಅಲಭ್ಯ ನನಗೆ ಸಿಗೋದಿಲ್ಲ, ಗುರುಗಳ ಸೇವೆ ಇರ್ಲಿಕ್ಕೆ ಮನುಷ್ಯ ಯಾಕೆ ಇರಬೇಕು, ಹುಟ್ಟಿ ಜನ್ಮ ಸಾರ್ಥಕ ಆಗೋದಿಲ್ಲ, ಯಾಕೆ ಇರಬೇಕು, ನಾನು ಮಾಡೋ ಮನುಷ್ಯ ಮಾಡ್ತಕ್ಕಂಥ ಅಂದ್ಕೊಂಡು ಅಲ್ಲಿ ಕುಂತ್ಕೊಂಡ್ಬಿಟ್ಟೆ. ಕುಂತ್ಕೊಂಡು ಏನು ಮಾಡಿ ಯೋಗ ಮಾಡಿ ತಪಸ್ಸು ಮಾಡಿದೆ. ಯೋಗ ಮಾಡ್ತಾ ಮಾಡ್ತಾ ಒಂದೊಂದು 2 ಮುಖ ಈ ಪಶ್ಚಿಮ ಶಿಖಾಚಕ್ರ ಮುಖಾಂತರವಾಗಿ ತಮ್ಮ ಯೋಗ ಮುಖಾಂತರವಾಗಿ ತಮ್ಮ ಜೀವವನ್ನು ಬಿಟ್ಟರು ಗವಿಸಿದ್ದೇಶ್ವರರು. ಆವಾಗ ಲಿಂಗೈಕ್ಯರಾದ್ಮೇಲೆ ಅವ್ರು ಏನು ಮಾಡಿದ್ರು, ಗುರುಗಳು ಅಂದ್ಕೊಂಡು ಸಮಾಧಿ ಕಾರ್ಯ ಮಾಡಿದರು. ಯಾವಾಗ ಅಂದರೆ ಶಾಲಿ ವಾಹನ ಶಕೆ 1735 ಇಸ್ವಿ ಅಂದರೆ ಕ್ರಿಸ್ತಶಕ 1816 ಇಸ್ವಿ ಒಳಗೆ ಗವಿಸಿದ್ದೇಶ್ವರ ಮಾಸ ಲಿಂಗೈಕ್ಯರಾದರು. ಇವತ್ತಿನ ದಿವಸ 209ನೇ ರಥೋತ್ಸವ ನಡೀತಾ ಇದೆ. ಆ ಮುಖಾಂತರವಾಗಿಯೇ ಅವು ಮೊದಲೇದು ಬಿಟ್ಟಬೇಕಾದ್ರೂ ಇವತ್ತಿನ ದಿವಸ 209ನೇ ರಥೋತ್ಸವ ಜರುಗುತ್ತಾ ಇದೆ. ಇದು ಗವಿಸಿದ್ದೇಶ್ವರ ಮಹಾ ಮಾಡ್ತಕ್ಕಂಥ ಒಂದು ಪವಾಡಗಳು. ಅವ್ರು ಮಾಡ್ತಕ್ಕಂಥ ಜನರಿಗೆ ಪವಾಡ ಆ ನಿಜ ಮಾಡ್ತಕ್ಕಾರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿರ್ತೀವಿ ತಿಳ್ಕೊಂಡ್ರೆ ವೈಜ್ಞಾನಿಕವಾಗಿ ಇಲ್ಲ ಅನ್ಬೋದು, ನೀವು ತರ್ಕ ಮಾಡಿ ಇಲ್ಲ ಅನ್ಬೋದು, ಅದು ಸಾಧ್ಯತೆ ಅದನ್ನ ಇಲ್ಲ. ಆದರೆ ಶ್ರದ್ಧಾ ಎಲ್ಲೈತೆ ಅಲ್ಲಿ ಭಕ್ತಿ ಐತೆ. ಶ್ರದ್ಧಾ ಇರ್ಲಿಕ್ಕಂದ್ರೆ ಇವೆಲ್ಲ ಆಗೋದಿಲ್ಲ. ಆ ಕಾರಣಕ್ಕಾಗಿಯೇ ಇವೆಲ್ಲ ನಡೀತಾ ಇದೆ. ಗವಿಸಿದ್ದೇಶ್ವರ ಮಂದಿ ಬಂದು ಈ ಪರಂಪರೆ ಬಂದಿರ್ತಕ್ಕಂಥವ್ರು 18ನೇ ಮಾಸ ಅವರು. ಇವರು ಭಾಳ ಜ್ಞಾನವಂತರು. ಇದು MA ಫಿಲಾಸಫಿ, MA ಇಂಗ್ಲೀಷು, MA ಸಂಸ್ಕೃತ ಪಾಸಾಗಿರ್ತಕ್ಕಂಥವ್ರು, ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಪಂಡಿತರು, ಭಾಳ ಚಾತುರ್ಯವಂತರು. ಜನರ ಭಾಳಷ್ಟು ಅಂದರೆ ಅವ್ರು ಶ್ರದ್ಧೆ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾಯಿದ್ದಾರೆ, ಸಮಾಜ ಕಾರ್ಯ ಮಾಡಿದರೆ. ಇವತ್ತು ಜಾತ್ರೆ ಅಂದರೆ ಹೊಸ ಸ್ವರೂಪ ಹೊಸ ಭಾಷೆ ಕೊಟ್ಟಿರ್ತಕ್ಕಂಥವ್ರು ಈಗಿರ್ತಕ್ಕಂಥ ಸ್ವಾಮಿಗಳು. ಜಾತ್ರೆ ಬರೀ ಉತ್ತುತ್ತಿ ಹೋಗೋದಲ್ಲ, ಕಬ್ಬು ಹೋಗೋದಲ್ಲ, ಜಾತ್ರೆನ ಜನಸಾಮಾನ್ಯ ಮುಟ್ಸಿರು. ಮತ್ತು ಅದೇನಪ್ಪ ಅಂದರೆ ಆ ಜಾತ್ರೆ ಒಳಗೇನೆ ಮಾಡಿದ್ರು ಹೊಸ ಕಾರ್ಯಗಳನ್ನ ಸರ್ಕಾರ ಮಾಡ್ತಕ್ಕಂಥ ಕಾರ್ಯಗಳು ನೋಡಿರಿ. ಹಳ್ಳಗಳ ಸ್ವಚ್ಛತೆ, ಕೆರೆಗಳ ಸ್ವಚ್ಛತೆ, ಅಂಗವಿಕಲ ಲಗ್ನ, ಹೀಗೆ ಏನೇನೋ ಒಂದು ಒಟ್ಟು ಒಳ್ಳೆಯ ಗ್ರಾಮದ ದತ್ತು ತೆಗೆದುಕೊಳ್ಳುವಿಕೆ, ಸಾಮಾಜಿಕ ಧಾರ್ಮಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕವಾಗಿ ಜಾತ್ರೆಯನ್ನು ಜನಸಾಮಾನ್ಯಗೊಳಿಸಿದವರು. ಜಾತ್ರೆ ಹೊಸ ಭಾಷೆ ಕೊಟ್ಟಿರ್ತಕ್ಕಂಥ ಈ ಗವಿಸಿದ್ದೇಶ್ವರ ಮಾತು. ಸರಿ, ನಾನು ಪ್ರಶ್ನೆ ಮಾಡ್ತೀನಿ ಜನಕ್ಕೆ ನೋಡಿದರೆ, ಯಾರಾದರೂ ಒಬ್ಬ ನಮ್ಮ ಮನೆಗೆ ಅತಿಥಿ ಬಂದರೆ 1 ದಿವಸ ಆಡಿಸಿದ್ರೆ ನನಗೆ ಬೇಸರ ಆಗ್ತದೆ. ಆದರೆ 15 ದಿವಸಗಳ ಕಾಲ ನಿತ್ಯ ನಿರಂತರವಾಗಿ ಮೊಸರು ಪಾಕು, ಗೋಡಂಬಿ, ದ್ರಾಕ್ಷಿ, ಕೇರಿ ಬೀಜ, ಅನ್ನ, ತುಪ್ಪ, ಮಾರ್ಲಿ, ಪಾನು, ಬಿಸಿ ಮಿರ್ಚಿ ಕೊಡ್ಲಿಕ್ಕೆ ಆಗ್ತದೆ ನಿಮಗೆ? ಆಗ್ತದೆ. ಅವುಗಳು ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಗವಿಸಿದ್ದೇವೆ. ಜಾತ್ರಾ ಮಹೋತ್ಸವ ಇದು ಬೀಗರ ವ್ಯವಸ್ಥೆ ಅಲ್ಲ, ಜನಸಾಮಾನ್ಯರು ಸರ್ವರಿಗೆ ಮುಟ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಗವಿಸಿದ್ದೇವೆ. ಯಾವ ಊರಿನೊಳಗೆ, ಯಾವ ಜಾತ್ರೆ ಒಳಗೆ, ಯಾವ ಮಠಮಾನೊಳಗೆ ಯಾವ ವ್ಯಕ್ತಿ ಬಂದರೆ ಬಾನಾಗಲಿ ನಿಮಗೆ ಅಂತ ಆ ರೀತಿ ಇಲ್ಲಿ ಬರ್ತಕ್ಕಂಥವ್ರು. ಇವು ನಾರಾಯಣದರು ನಮ್ಮವ ಅಂತಕ್ಕ ಎಲ್ಲರಿಗೂ ಪ್ರತಿಯೊಬ್ಬರು ಅವಕಾಶ ಇದೆ. ಒಂದು 20 ಎಕರೆ ಹೊಲದಷ್ಟು ವ್ಯವಸ್ಥೆ ಇದೆ. ಕುಡಿಯುವ ನೀರಿನ ವ್ಯವಸ್ಥೆ, ಇರ್ಲಿಕ್ಕೆ ವ್ಯವಸ್ಥೆ, ಹೆಣ್ಮಕ್ಳು ಬೇರೆ ಗಂಡ್ಮಕ್ಳ ಮೇಲೆ ಎಲ್ಲ ಮೂಲ ಸೌಕರ್ಯ ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಈ ಬಂದಂಥ ವ್ಯಕ್ತಿಗಳು ಯಾರಿಗೂ ಹೊಳ್ಳಿ ಕಳಿಸೋದಿಲ್ಲ. ಮತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ 5,000 ಬಡ ವಿದ್ಯಾರ್ಥಿಗಳಿಗೆ ನಿತ್ಯರು ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, 2 ಊಟ ಕೊಡ್ತಾರೆ. ಅಷ್ಟು ವ್ಯವಸ್ಥೆ ಮಾಡ್ತಕ್ಕಂಥ ಗವಿಸಿದ್ದೇಶ್ವರ ಈಗಿರ್ತಕ್ಕಂಥ ಸ್ವಾಮಿಗಳು ಇವರು ಸ್ವಾಮಿಗಳಲ್ಲ, ಭಾಳಷ್ಟು ಜನಸಾಮಾನ್ಯರಿಗೆ ಸ್ಪಂದಿಸ್ತಕ್ಕಂಥ ಮಹಾಸ್ವಾಮಿ ಇದ್ದಾರೆ. ಆ ನೆಪದೊಳಗೆ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅನೇಕ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು. ಇಂಥ ಸ್ವಾಮಿಗಳನ್ನು ಪಡೆದಂಥವರು ನಾಡವರು. ನಾವು ಧನ್ಯ, ನೀವು ಧನ್ಯ. ಜಾತ್ರೆ ನೋಡಬೇಕು, ಕಣ್ತುಂಬಬೇಕು. ಜಾತ್ರೆ ಬಂದರೆ ಭಾಳ ಹಚ್ಕೊಟ್ಟಿರಲಿ. ಒಂದು ಕಸಗಡ್ಡಿ ಬೀಳೋದಿಲ್ಲ, ಒಂದು ಹಳ್ಳಿ ಬೀಳೋಲ್ಲ, ಒಂದು ಮುಳ್ಳಿ ಬೀಳೋಲ್ಲ. ಯಾಕಂದ್ರೆ ಎಲ್ಲ ಕಡೆ ಕಿಸಿ ಕ್ಯಾಮ್ರೆ, ಎಲ್ಲ ಕಡೆ ಮೂತ್ರ ಗೀತೆ ಮಾಡೋದಿಲ್ಲ. ವ್ಯವಸ್ಥೆ ಹಾಳಿ ಬೆಳೆಯಂಗಿಲ್ಲ. ಅಷ್ಟು ವ್ಯವಸ್ಥೆ ಮಾಡ್ಕೊತ ಸ್ವಾಮಿಗಳು, ಅಷ್ಟು ವ್ಯವಸ್ಥೆ ಕಸ ಹೊಡಲಿಕ್ಕೆ. ಯಾಕೆ ಹೇಳ್ಬೇಕಂದ್ರೆ ಎಲ್ಲ ಜನರ ಆರೋಗ್ಯ ಕಾಪಾಡಬೇಕಂತ ದೃಷ್ಟಿಯಿಂದ ಜಾತ್ರಾ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ನೇರವಾಗಿ ಜನಮನ್ನರಿಗೆ ಮುಟ್ಟಿಸ್ತಕ್ಕಂಥ ರೀತಿಯೊಳಗೆ ಜಾತ್ರೆಯನ್ನು ಜನಸಾಮಾನ್ಯ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಈಗಿನ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇಂಥ ಸ್ವಾಮಿಗಳನ್ನ ಪಡೆದಂಥವ್ರು ನಾವು ಧನ್ಯ. ಒಟ್ಟಾರೆ ಮಠದ ಆಸ್ತಿ ಎಷ್ಟಿದೆ ಸರ್? ಮಠದ ಮೊದಲು ಆಸ್ತಿ ಭಾಳಷ್ಟು ಇತ್ತು. ಎಲ್ಲವೂ 1970 ದೇವರಾಜ ಅರಸರು ಮಿನಿಸ್ಟರ್ ಕಾಲಕ್ಕೆ ಟೆನೆಂಟ್ ಆ್ಯಕ್ಟ್ನೊಳಗೆ ಎಲ್ಲ ಮಾಡಿದ ಹೊಲ ಯಾರು ಉಳಿತಾರೋ ಅವ್ರಿಗೆ ಉಳುವ ಹೊಲ ಹೊಡೆ ಅಂತ ಅವ್ರಿಗೆ ಟೆನೆಂಟ್ ಆ್ಯಕ್ಟ್ನಾಗ ಎಲ್ಲ ಹೊಲ ಹೋಗೋದು. ಮತ್ತು 4-5 ಸಾವಿರ ಎಕರೆಗನ್ನು ಅದ್ದವ್ರು ಈಗ ಸಮಿಟ್ ಟ್ರಸ್ಟ್ ಮಾಡಿದರು.
ಶಿಕ್ಷಣ ನಿರಂತರವಾಗಿ ಸಾಗಬೇಕು, ನಿರ್ಭಯ ಅಂತ ಶಿಕ್ಷಣ ಟ್ರಸ್ಟ್ ಮಾಡಿದ ಮೇಲೆ ಆ ಟ್ರಸ್ಟ್ ಮೂಲಕ ಟ್ರಸ್ಟಿಗೆ ದಾನವಾಗಿ ಬರೋಕ್ಕೆ ಕೊಟ್ಟರು. ಆ ಟ್ರಸ್ಟ್ ನಿರಂತರವಾಗಿ ಕಾಲೇಜು, ಆರ್ಟ್ಸ್ ಕಾಲೇಜು, ಸೈನ್ಸು, ಕಾಮರ್ಸು, ಡಿಗ್ರಿ, MB ಮೆಡಿಕಲ್ ಕಾಲೇಜು, BEd ಕಾಲೇಜು ಇವೆಲ್ಲ ನಿರಂತರ ಸಾಲಕ್ಕೆ ತಮ್ಮ ಮಠದ ಆಸ್ತಿಯನ್ನು ದಾನ ಮಾಡಿಕೊಟ್ರು. ಎಷ್ಟು ಸಾವಿರ? 5,000 ಎಕರೆ ಆ ಕಾಲಕ್ಕೆ ಕೊಟ್ಟರು. ಅವೆಲ್ಲ ಮತ್ತು ಆ ಕಾಲಕ್ಕೆ ದುಡ್ಡು ಇರಲಿಲ್ಲ, ಸಮಸ್ಯೆ ಇತ್ತು. ಆ ಮೊದಲಿನ ಸ್ವಾಮಿಗಳು ಈಗೆಲ್ಲ ನಿರಂತರ ಶಿಕ್ಷಣ ಸಂಸ್ಥೆ ಬೆಳ್ಕೊಂಡು ಬರ್ತಾ ಇದೆ. ಶಿಕ್ಷಣ ನಿಂತಿಲ್ಲ. 20-30 ಸಂಸ್ಕೃತಿ ಅಂಗವಾಗಿ ನಡೀತಾ ಇದೆ. ಅನೇಕ ಹೈಸ್ಕೂಲ್ಗಳಾಗ, ಪ್ರೌಢಶಾಲೆ ಆಗಿದೆ, ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಆಗಿದೆ, ಎಲ್ಲ ಮೀಡಿಯಂ ಸ್ಕೂಲ್ ಇದೆ. ಎಲ್ಲ ಕಡೆ ಜಾತ್ರೆ ನೋಡಿರ್ತೀವಿ, ರಾಜಕಾರಣಿಗಳ ಗಬ್ಬರ ಮತ್ತು ಅವ್ರದ್ದು ಪ್ರವೇಶ ಇರುತ್ತೆ. ಇಲ್ಲಿ ಅದನ್ನು ಹೊರತುಪಡಿಸಿ ಬರೀ ಭಕ್ತರೇ ಇದ್ದಾರೆ. ಅದಕ್ಕೊಂದು ಅಂಶ ಗಮನಿಸಿದ್ದು ನಾನು. ಅದಕ್ಕೇನು ಹೇಳ್ತೀರಿ? ಒಂದು ಮಾತನ್ನು ಗವಿಸಿದ್ದೇಶ್ವರ ಅದಕ್ಕಿಂತ ಒಂದು ಪ್ರಶ್ನೆ ನಾ ಕೇಳ್ತೀನಿ. ಈ ಇಡೀ ಗವಿಮಠ ನೋಡಿರಿ ನೀವು, ಇದು ಎಲ್ಲ ಗವಿಮಠ ನೋಡಿರಿ, ಪ್ರಸಾದ್ ನೀರೇ ನೋಡಿರಿ, ಅದ್ರ ಫೋಟೋ ಎಲ್ಲ ನೋಡಿರಿ ನೀವು? ಇಲ್ಲ. ಯಾಕಿಲ್ಲ? ನಾನು ನಿಮ್ಗೆ ಯಾಕಿಲ್ಲ ಹೇಳ್ರಿ? ಯಾಕಿಲ್ಲ ಫೋಟೋ? ಅದ್ರ ಹೇಳ್ತಾರೆ ನಾನು ಮಾಲಕರಲ್ಲಿ ಅದಾರ, ನನ್ನ ತಂದೆ ಮಾಲಕರು ಅದಾರ, ನಾನೊಬ್ಬ ಚಾಲಕ, ಬರೀ ಪಾಲಕ, ಕೆಲಸ ಮಾಡವ, ನನ್ನ ಫೋಟೋ ಬೇಡ, ನಾನು ಕೆಲಸ ಹೊಡೆಯವ ಅಂತಾರೆ. ಅಷ್ಟು ವಿನಯ ಇರ್ತಕ್ಕಂಥ ಸ್ವಾಮಿಗಳು ಫೋಟೋ ಇಲ್ಲ, ಆ ಫೋಟೋ ಇಲ್ಲ. ಯಾವ ಸಾಮಾನ್ಯ ಎಲ್ಲೆಲ್ಲಿ ಫೋಟೋ ಅದೇ ಫೋಟೋ ಇಲ್ಲ. ಗವಿಸಿದ್ದಪ್ಪ ನಾನು ಗುರು, ಅವ್ರ ಮುಖಾಂತರ ಬಾಯಿ ನಾನು ಮಾಡಿಬೇಕನ್ನ. ಅದಕ್ಕೆ ಅಂಥ ಒಂದು ವಿನಮ್ರ ಭಾವ ಇರ್ತಕ್ಕಂಥ ಸ್ವಾಮಿಗಳು ನಮ್ಮ ಫೋಟೋ ಎಲ್ಲೇ ಹಾಕಿಲ್ಲ. ಭಾಳ ಅಂತ ಆ ವಿನಮ್ರದಿಂದ ತಮ್ಮ ಫೋಟೋ ಅವ್ರಿಗೇನು ಎಲ್ಲೆಲ್ಲಿ ತಾವು ಕಾರ್ಯಕ್ರಮದ ಕೂಡ ಕೂಡೋದಿಲ್ಲ. ಅಲ್ಲಿ ಬೇರೆ ಸ್ವಾಮಿ ಕೂಡಿಸ್ತಾರೆ, ಬೇರೆ ಮಾತಾಡ್ತಾರೆ, ಬೇರೆ ಆ ರೀತಿಯಪ್ಪ ಅಂದರೆ ರಾಜಕಾರಣಿಗಳು ಯಾಕಿಲ್ಲ ಅಂತಂದರೆ ಒಬ್ಬ ರಾಜಕಾರಣ ಮತ್ತೊಬ್ಬರು ಅನೇಕ ಸಂಘ ಪಕ್ಷ ಪಂಗಡ ಭಾಳಷ್ಟು ಅದ. ಇವತ್ತು ನಿಮ್ಮ ಕರೆದು ಅವ್ರು ಸಿಟ್ಟು ಅವ್ರು ಕರೆದು ಎಲ್ಲರೂ ಬೇಕು ನಮ್ಗೆ, ಎಲ್ಲರೂ ಬಾ ಅಂತ ಹೇಳ್ತಾರೆ, ಬರ್ತಾರೆ. ಆದರೆ ವಿಶೇಷ ಏನಪ್ಪ ಅಂದರೆ ಧರ್ಮ ಈ ಧಾರ್ಮಿಕ ಕಾರ್ಯಕ್ರಮ ಅಂತ ಕೊಡಿದ್ರೆ ಒಬ್ರಿಗೊಬ್ಬರು ಏನಾದರೂ ಮಾನಸಿಕ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಅವ್ರು ಕರಿತಾರೆ, ಎಲ್ಲರೂ ಕರೀತಾರೆ. ನಾ ತಿರಿಂದ ಒಟ್ಟರು ಬರ್ತಾರೆ. ಆದರೆ ವೇದಿಕೆ ಗೋಷ್ಠಿಯೊಳಗೆ ಅವ್ರ ಮೇಲೆ ಕಳಿಸೋದು, ಕುಣಿಸೋದು, ಅವ್ರು ವಿಶೇಷ ಹಾರ ಹಾಕೋದು, ಸಾಲು ಹೊಸೋದು, ನೀವು ಮೇಲೆ ಬರ್ರಿ ಅನ್ನೋದು, ನಿಮ್ಗೆ ಕೊಡೋದು, ಸೂಪಿ ಟೀಮ್ ಕಾಂಪ್ಸ್ ಎಲ್ಲರೂ ಆಧಾರ ಈಕ್ವಲ್, ಪ್ರತಿಯೊಬ್ಬರು ಈಕ್ವಲ್ ಇಲ್ಲ. ಯಾಕಂದ್ರೆ ಯಾಕಂದ್ರೆ ಆ ರೀತಿಯೊಳಗೆ ಯಾವ ರಾಜಕಾರಣ, ಚೀಫ್ ಮಿನಿಸ್ಟರ್ನ, ಪ್ರೈಮ್ ಮಿನಿಸ್ಟರ್ನ, ಅವ್ರನ್ನ ಇವ್ರನ್ನ ಎಲ್ಲರೂ ಒಂದೇ ನನ್ನ ಭಾವನೆಯಿಂದ ಎಲ್ಲರೂ ಒಂದು ಒಬ್ಬ ಕಸ ಹೊಡೆನೂ ಅಷ್ಟು ಶ್ರೇಷ್ಠ, ರಾಷ್ಟ್ರಪತಿ ಅದಕ್ಕೆಲ್ಲ ಕಾಯಕ ಮುಖ್ಯ. ಯಾರು ಕಾಯಕ ಮಾಡ್ತಾರೆ ಅಂಥವ್ರು ಜನಸಾಮಾನ್ಯ ಹುಡುಕಾಡಿ ಕರ್ಕೊಂಡು ಸನ್ಮಾನ ಮಾಡ್ತಾರೆ ಅಂತ. ಎಷ್ಟು ವಯಸ್ಸು ಅವ್ರು ನೋಡ್ರಿ ಬಹುಶಃ 30-35 40 ಒಳಗೆ ಅದನ್ನ ಇಷ್ಟು ಮಂದಿ ಕರೆ ನೋಡ್ರಿ. 40 ಒಳಗೆ. ಬೆಳಿಗ್ಗೆಯಿಂದ ಹೇಗಿರುತ್ತೆ ಸರ್ ದಿನಚರಿ? ಅವ್ರು ಬೆಳಿಗ್ಗೆ 6 ಗಂಟೆ 4 ಗಂಟೆ ಹತ್ರ ವಾಕಿಂಗ್ ಮಾಡ್ತಾರೆ, ಅಲ್ಲಿ ನೋಡ್ಕೊಂಡು ಬರ್ತಾರೆ, ಅಲ್ಲಿ ಕಡೆ ಅಡ್ಡಾಡಿ ಬರ್ತಾರೆ. ಬರೀ ಅಡ್ಡಾಡೋದು ಅಷ್ಟೇ ಅಲ್ಲ, ದಾಸೋದಾಗ ಏನು ಮಾಡ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ. ನೀವೇನು ಮಾಡ್ತೀರಿ? ಇವತ್ತು ನಿಮ್ಮ ಡೈರಿ ಸಿಸ್ಟಮ್ ಮಾಡ್ತಾರೆ. ಇವತ್ತು ನೀವೇನು ಮಾಡಿದಿರಿ, ನಾಳೆ ಏನು ಮಾಡಬೇಕು, ನಾಳೆ ಏನೇ ಮಾಡಬೇಕು, ಇವತ್ತು ಕಸ ಬಿದ್ದು ಯಾರು ಏನು ಇದು ಮಾಡಿದಾರೆ ಯಾರು ಎಲ್ಲ ಸಿಸ್ಟಮೆಟಿಕ್ ಒಂದು ಅಡ್ಡಾಡಿ ಎಲ್ಲ ಕಡೆಗೆ ಮಾಡ್ತಾರೆ, ಎಲ್ಲ ಕಡೆಗೆ ವ್ಯವಸ್ಥೆ ಮಾಡ್ತಾರೆ. ಅಡ್ಡಾಡಿ ಸ್ವತಃ ನೋಡಿರ್ತಾರೆ. ಸಾರು ಮಾಡಿದ್ರಲ್ಲ ಹಿಂದೊಬ್ಬ ಇರ್ತಾರೆ, ಸಾರು ತೊಗೊಂಡು ಸಾರು ತಾಟನೆ ಹಾಕ್ತಾರೆ, ಅವ್ರಿಗೆ ಕೊಡ್ತಾರೆ, ಕುಡಿ ಅಂತಾರೆ. ಹೆಂಗದ ಕೇಳ್ತಾರೆ, ತಾವು ಕುಡಿಯೋದಿಲ್ಲ, ಯಾಕಂದ್ರೆ ಅವ್ರು ಸ್ನಾನ ಮಾಡಿರ್ಬೇಕಲ್ಲ, ಚೆನ್ನಾಗೈತೆ, ಕಡಿಮೆ ಆದ್ರೆ ಕಡಿಮೆ ಹಾಕ್ರಿ. ಹಿಂಗೆ ಪ್ರತಿಯೊಂದು ವ್ಯವಸ್ಥೆ ನೋಡ್ತಾರೆ. ಹಿಂಗೆ ಪ್ರತಿಯೊಂದು ಹುಡುಗ ಆರಾಮಿಲ್ಲ, ಹುಡುಗನ ಕೇಳ್ತಾರೆ, ಡಾಕ್ಟರ್ ಕರ್ಕೊಂಡು ಹೋಗಂತಾರೆ. ಹಿಂಗೆ ಮಕ್ಕಳನ್ನ ಕೂಡ ನೋಡ್ತಕ್ಕಂಥ ನಿಜವಾಗಿ. ಈಗ ಜಾತ್ರೆ ಎಷ್ಟು ದಿವಸ, ಏನೇನು ಕಾರ್ಯಕ್ರಮ ನಡೆಯುತ್ತೆ ಸರ್? ಎಷ್ಟು ದಿವಸ ನಡೆಯುತ್ತೆ, ಏನೇನು ಕಾರ್ಯಕ್ರಮಗಳು ಇರುತ್ತೆ ಇಲ್ಲಿ? ಜಾತ್ರೆ ಧಾರ್ಮಿಕ ಕಾರ್ಯಕ್ರಮ 5 ದಿವಸ ಮನೆ ಶುರುವಾಗ್ಯಾರಿ. ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ಮೊಟ್ಟ ಮೊದಲು ಏನಪ್ಪ ಅಂದ್ರೆ ದೇವ್ರಿಗೆ ಉಡಿ ತುಂಬೋದು. ಒಂದು ಮನೆಯಾಗ ಹಂಗೆ ಮಾಡ್ತಾರೆ, ಹಂಗೆ ದೇವ್ರಿಲ್ಲ, ದೇವ್ರಿಗೆ ಅನ್ನಪೂರ್ಣೇಶ್ ಅಂತದ ಮನೆಗೆ ಉಡಿ ತುಂಬ್ತಾರೆ. ಹೆಣ್ಮಕ್ಳು ಬರ್ತಾರೆ, ಕರ್ಕೊಂಬರ್ತಾರೆ, ಅವ್ರಿಗೆ ಉಡಿ ತುಂಬೋದು ಅವೆಲ್ಲ. ಮತ್ತು ಅವ್ರಿಗೆ ಸೀರೆ ಕೊಡೋದು, ಕುಪ್ಸ ಕೊಡೋದು, ಕಣ ಕೊಡೋದು, ಉಡಿ ತುಂಬೋದು ಎಲ್ಲ ಮಾಡ್ತಾರೆ. ಆಮೇಲೆ ಗಣಗಳ ಊಟ ಮಾಡ್ತಾರೆ. ಆ ಕಳಸದ ಮೇಲೆ 5 ಗದಿ ಊರ ತೊಗೊಂಡು ಹೋಗಿರ್ತಾರೆ. ಅವ್ರು ಮತ್ತೆ ಬಂದು ಸ್ವಚ್ಛ ಮಾಡಿರ್ತಾರೆ ಎಲ್ಲ. ಇಡೀ ಕೊಪ್ಪಳ ಗಣಗಳು ಏನು ಭಾಗದ ಒಟ್ಟು ಆಗಿ ಸ್ವಾಮಿ ಬಂದರೆ ದಾಸೋಹ ಮಾಡ್ತಾರೆ. ಅವ್ರು ಎಲ್ಲ ಊಟ ಮಾಡಿ ದಕ್ಷಿಣ ಕೊಟ್ಟು ಕಳಿಸ್ತಾರೆ. ದಕ್ಷಿಣ ಹಾಗೆ ಕಳಿಸ್ತಾರೆ. ಮತ್ತು ಹೊರತುಂಬ ಊಟ ಅವರೆಲ್ಲ ಊಟ ಮಾಡಿ ದಕ್ಷಿಣ ಕೊಟ್ಟು ಬಟ್ಟೆ ಕೊಟ್ಟು ಎಲ್ಲ ಕೊಟ್ಟು ಕಳಿಸ್ತಾರೆ. ಆಮೇಲೆ 5 ದಿವಸ ನಾಳೆಗೆ ಏನಪ್ಪ ನಾಳೆಗೆ ದಿವಸ, ಇವತ್ತಿನ ದಿವಸ ನಿನ್ನ 3 ದಿನಕ್ಕೆ 4 ದಿನ ಕಾರ್ಯಕ್ರಮ ಮಾತ್ರ. ನಾಳೆಗೆ 5ನೇ ದಿವಸ ಮೊನ್ನೆ ಉಡಿ ತುಂಬ ಕಾರ್ಯಕ್ರಮ, ಇದು 14 ತಪ್ಪೋತ್ಸವ. ಆಮೇಲೆ 5 ದಿನ ಕಾರ್ಯಕ್ರಮ ಇಡ್ತಾ ಇದೆ ನಮ್ಮಲ್ಲಿ. ಮುಂದೆ ಕಾರ್ಯಕ್ರಮ ಭಾಷಣ ಉಪನ್ಯಾಸ ನಡೀತಾ ಇದೆ. ಆಮೇಲೆ ಮತ್ತು ದಿನ ಏನಪ್ಪ ಅಂದರೆ ಖುಷಿ ಕರ್ಕೊಂಬರೋದು ಕಳಿಸೋ ಸಾಂಪ್ರದಾಯ ಉತ್ಸವ ನಡೀತಾವ್ರಿ. ಇವ್ರು ನಿಮ್ಗೊಂದು ಹೇಳ್ತೀನಿ ನೇರವಾಗಿ, ಊಟ ಅದ್ರಾಗ ಮಾಡ್ತೀರಿ ನೀವು? ಊಟ ಅದ್ರಾಗ ಮಾಡ್ತೀರಿ? ನಾನು ಪ್ರಶ್ನೆಗೆ ಉತ್ತರ ಕೊಡ್ರಿ. ತಟ್ಟೆ ಎದ್ರಾಗ ಮಾಡ್ತೀರಿ? ಗಂಗಾಳ. ಪೂಜ್ಯರು ಊಟ ಮಾಡ್ತಕ್ಕಂಥ ಮಣ್ಣಿನ ಪಾತ್ರೆ, ಕುಡಿತಕ್ಕಂಥ ಮಣ್ಣಿನ ಗ್ಲಾಸು, ಕುಡಿತಕ್ಕಂಥ ತಂಬಿ ಮಣ್ಣಿಂದು, ಅಷ್ಟು ಸಾದಾ ಸರಳ ವ್ಯಕ್ತಿತ್ವ ಗವಿಸಿದ್ದೇಶ್ವರ ಮಾಸ್ವಾಮಿ. ಅದ್ಭುತ ಸರ್. ಇನ್ನೊಂದು
ಇಷ್ಟು ಸಮಾಜಮುಖಿ ಕೆಲಸಗಳಿದೆ, ಅದರಿಂದ ಇವ್ರನ್ನ ಬಿಂಬಿಸ್ಬೇಕಾಗಿದ್ದು ಸಹಜ. ಈ ಪವಾಡಗಳನ್ನ ಇಟ್ಕೊಂಡು ಬಿಂಬಿಸೋದು ಎಷ್ಟು ಸರಿ ಅನ್ನೋದು, ಯಾಕಂದರೆ ಇದನ್ನು ಅದ್ಭುತವಾಗಿ ಮಾಡಿಬಿಟ್ಟಿದ್ದಾರೆ. ಶಿಕ್ಷಣ ನೀವು ಹೇಳ್ದಂಗೆ ಸಮಾಜಮುಖಿ ಕೆಲಸ ಮಾಡಿದ್ದಾರೆ, ಶಿಕ್ಷಣ ಇದೆ, ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾರೆ, ಬಡ ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಸೊ ಇದನ್ನು ಬಿಂಬಿಸೋದು ಈಗ ಇವತ್ತಿನ ಪೀಳಿಗೆಗೆ ಒಳ್ಳೆಯದು. ಯಾಕಂದರೆ ಹಿಂದೆ ಪವಾಡಗಳು ನಡೆದು ಹೋಗ್ಬಿಟ್ಟಿರ್ಬೋದು, ನಾವು ಕಾಣಲಾರ. ಒಂದು ಹೇಳ್ತೀನಿ ನಿಮ್ಗೆ, ಅಜ್ಜ ಅವರು ಪವಾಡಗಳ ಬಗ್ಗೆ ಅದ್ರ ಬಗ್ಗೆ ಭಾಳಷ್ಟು ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚು ಇದೆ. ಈಗ ಭಾಳ ಮಂದಿ ಹೇಳ್ತಾರೆ ಮನೆ ಹಂಗರು ಆಯಿರಬೇಕು ಪೂರ್ವಕರು ಕುಮ್ಮ ಬಾಗಿಲು ಅಂತಾರೆ. ಅವ್ರ ಆಯ ಪಾಯ ಎಲ್ಲ ಸುಳ್ಳು. ನಾವು ಮಾಡ್ತಕ್ಕಂಥ ಕ್ರಿಯೆನ ಪ್ರಾರಂಭಿಕಂತಾರೆ. ಅವ್ರು ಆಯ ಅವಾಗೆಲ್ಲ ಅಲ್ರಿ ಅವ್ರು ನಮ್ಮಲ್ಲಿ ಯಾವ ಥರದ್ದು ಗ್ರಹಣದ ಊಟ ಮಾಡ್ತೀವಿ ನಾವು. ಭಾಳಷ್ಟು ವೈಜ್ಞಾನಿಕ ಮುಂದುವರೆದ ಸ್ವಾಮಿಗಳು. ಇವರು ಆ ಥರ ಇಲ್ಲ, ಆ ಥರ ಇಲ್ಲ. ಮಂಗಳವಾರ ಮಾಡೋ ಕಟ್ಟಿಗೆ ಮಾಡಿಸೋಬಿಡ್ದು ಎಲ್ಲ ಗ್ರಹಣ ಇದ್ದಾಗ ಮಾಡಬಾರ್ದು, ಆ ಥರ ಏನು ಸ್ವಾಮಿ ಅಂತೆಲ್ಲ ಮಹತ್ವ ಕೊಡೋದಿಲ್ಲ. ಅವೆಲ್ಲ ವಿಚಾರ ಬಿಟ್ಟರೆ ಮೊದಲೇನೋ ಏನೋ ಆಗಿದ್ದು ಆ ಪ್ರಕಾರ ಮಾಡ್ಕೊಂಡು ಬರ್ತಾ ಹೊರತಾಗಿ ಇವರು ಅದಕ್ಕೆ ಹೆಚ್ಚು ಮಹತ್ವ ಕೊಡೋಕೆ ಹೋಗೋದಿಲ್ಲ. ಈ ಪವಾಡಗಳನ್ನ ಹೇಳೋದೂ ಇಲ್ಲ ಅವರು. ಅವ್ರಿಗೆ ಅಂಥ ಪವಾಡ ಅಂತ್ರ ಮಂತ್ರ ತಂತ್ರ ಪಂತ್ರ ಬೂದಿ ಗೀದಿ ಕೊಡೋಲ್ಲ. ಆದರೆ ಮತ್ತೆ ಮಂದಿ ಬಂದು ಗಣಪತಿ ಸಮಾಧಾನ ಕೊಡ್ತಾ ಹೊರತಾಗಿ ಮನಸ್ಸು ಅವ್ರು ಇಲ್ಲ ಅವ್ರು ಕೊಡ. ಅದ್ರ ಬಗ್ಗೆ ನಂಬಿಕೆನೇ ಇಲ್ಲ ಅವ್ರಿಗೆ. ಅವ್ರು ಅದ್ರ ಬಗ್ಗೆ ವೈಜ್ಞಾನಿಕ ಭಾಳ ಓದಿದ್ದಾರೆ ಅವರು. ಸುಮ್ಮನೆ ಜನರು ಅಲ್ರಿ ಅವ್ರು ಮೆರಡು ಅವ್ರು ಪಾಲಿಕೆ ಕುಂಡ್ರಾಗಲ್ಲ, ಮೆರೆಯೋದಿಲ್ಲ ಅಂಥ ಜನರು. ಅದ್ಭುತ ಆಯಿತು ಸರ್. ಇಷ್ಟೊತ್ತು ನಮ್ಗೆ ಸಮಯ ಕೊಟ್ಟು ನೀವು ಇತಿಹಾಸನ, ಯಾಕಂದ್ರೆ ಈ ನಮ್ಮ ಪೀಳಿಗೆಗೆ ಗೊತ್ತಿಲ್ಲ, ಮುಂದಿನ ಪೀಳಿಗೆಗೆ ಗೊತ್ತಿಲ್ಲ. ಬರ್ತೀವಿ, ತೇರು ನೋಡ್ತೀವಿ, ಹೋಗ್ತೀವಿ, ಊಟ ಮಾಡಿಬಿಡ್ತೀವಿ, ಹೋಗ್ಬಿಡ್ತೀವಿ, ಬಟ್ ಇತಿಹಾಸ ಗೊತ್ತಿರಲಿಲ್ಲ. ತಾವು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಬದುಕಿನ ಬುತ್ತಿ ಕಡೆಯಿಂದ, ನಮ್ಮ ಕಡೆಯಿಂದ ಮತ್ತು ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ತುಂಬ ಧನ್ಯವಾದ. ಮತ್ತೆ ಜಾತ್ರೆಗೆ ಬನ್ನಿ, ಜಾತ್ರೆ ನೋಡ್ರಿ, ಕೊಪ್ಪಳ ಬಗ್ಗೆ ತಿಳ್ಕೊಡ್ರಿ. ಕೊಪ್ಪಳ ಚಲಂದ್ರೆ ಭಾಳ ನೋಡಬೇಕು, ಅಧ್ಯಯನ ಮಾಡಿದ್ರೆ ಭಾಳ ಚೆನ್ನಾಗಿರ್ತಾನೆ ಮಾತನ್ನು ಹೇಳ್ತಾ ಈ ಕಂಬಾಂಬೆ ವಂದನೆಗಳು. ನಮಸ್ಕಾರ.